ಮತ್ತು ಇದರ ಬಗ್ಗೆ ಇನ್ನೂ ಮತ್ತು ಇತಿಹಾಸಗಳು ಸೇರಿಬಿಡ್ತಿದ್ವು. ಇಂಥ ಘಟನೆಗಳು ಸಾಕಷ್ಟು ಆಗಿದೆ ಇತಿಹಾಸದಲ್ಲೇ. ಉಕ್ರೇನದಲ್ಲಿ ಆಗಿರ್ಬೋದು, ಇಥಿಯೋಪಿಯಾದಲ್ಲಿ ಆಗಿರ್ಬೋದು, ಲೈನ್ ಏರ್ ಬೋಯಿಂಗ್ 734 ವಿಮಾನದಲ್ಲಿ ಆಗಿರ್ಬೋದು, ಹೀಗೆ ಜಕಾರ್ತದಲ್ಲಾಗಿರ್ಬೋದು, ಅನೇಕ ಜಗದ ಬೇರೆ ಬೇರೆ ಭಾಗಗಳಲ್ಲಿ ಇಂಥ ದುರಂತಗಳು ಮೇಲೆ ಆಗ್ತಾನೆ ಇರ್ತಾವೆ. ಆದರೂ ಇವತ್ತು ನಾವು ಗಡಿಬಿಡಿ ಲೋಕದಾಗ ನಾವು ಒಂದರಿಂದ ಕಡೆ ಹೋಗ್ಬೇಕಪ್ಪ ಅನ್ನುವಂಥ, ಅಥವಾ ನಾವು ಜಲ್ದಿಯಾಗಿ ನಮ್ಮನ್ನು ನಾವು ರೀಚ್ ಆಗಬೇಕು ಅನ್ನೋ ಸಲುವಾಗಿ ವಿಮಾನಗಳ ಮೇಲೆ ಆಶ್ರಯ ಮಾಡ್ಕೊಳ್ಳೋದು ಹೆಚ್ಚಾಗ್ತಾ ಹೋಗ್ತದೆ. ಹೋಗ್ಯದ ಹೊರಟದ ಅದನ್ನು ತಡಿಬೇಕಾಗಿದ್ರೆ ನಾವು ಇನ್ನಷ್ಟು ಜಾಗರೂಕರಾಗಿ ಅದಂತೆ ಅವಶ್ಯ, ಅದು ಬಿಡಲಿಕ್ಕೆ ಆಗೋದಿಲ್ಲ. ವಿಮಾನ ಬಿಟ್ಟು ಬದುಕಾಗುವುದಿಲ್ಲ. ಇವತ್ತಿನ ಆ ಪ್ರಮಾಣದ ಅಡಿಕ್ಟ್ ಆದಂಥ ಸಾಕಷ್ಟು ಜನ ಇದ್ದಾರೆ. ಮತ್ತು ಅದರಲ್ಲೂ ಈ ಹೇಳಿದ್ನಲ್ಲಿ ನಿಮಗೆ ಆಲ್ರೆಡಿ, ಇಲ್ಲಿ ವಿಜ್ಞಾನಿಗಳು, ವೈಚಾರಿಕರು ಅಥವಾ ಇಲ್ಲಿಯ ಒಂದು ಬಂಡವಾಳಶಾಹಿಗಳು, ಬಂಡವಾಳಿಗರು ತಮ್ಮ ಕೆಲಸಗಳಿಗಾಗಿ, ವ್ಯಾಪಾರಕ್ಕಾಗಿ ಆದಷ್ಟು ತಾವು ಸ್ವಂತ ವಿಮಾನ ಇಟ್ಕೊಂಡಂಥವ್ರು ಸಾಕಷ್ಟು ಇದ್ದಾರೆ. ಅವೆಲ್ಲ ತಪ್ಪಿಸಬೇಕಾಗಿದ್ರೆ ಒಂದು ಹಾದಿ ತಾಂತ್ರಿಕವಾಗಿ ಮತ್ತು ಇಳಿಸು ಮುಂದೆ ವಿಮಾನದ ಬಗ್ಗೆ ಜಾಗೃತಿ ವಹಿಸುವಂಥ ಅತ್ಯಂತ ಅನುಭವಿ ಏನಪ್ಪ ಪೈಲಟ್ಗಳು ಬೇಕಾಗ್ತಾರೆ. ಅನುಭವ ಜೊತೆಗೆ ಜಾಗೃತಿ, ಚಾಕಚಕ್ಯತೆ ಮತ್ತು ಪೂರ್ಣ ಪ್ರಮಾಣದ ತಾಂತ್ರಿಕ ಜ್ಞಾನ ಇದ್ರೆ ಇಂಥವು ಆಗಲಿಕ್ಕಿಲ್ಲ, ಆಗುವುದಿಲ್ಲ ಅನ್ನೋದು. ಆದರೂ ವಿಮಾನ ಏನಪ್ಪ ಅಂತಂದ್ರೆ ಸೇಫೆಸ್ಟ್ ಜರ್ನಿ ಅಲ್ಲ. ಏನಿದ್ರು ಇಂಡಿಯಾದಲ್ಲಿ ಸೇಫೆಸ್ಟ್ ಅಂದ್ರೆ ರೈಲ್ವೆ, ಅದು ಸಹಿತ ಆಗ್ತಾ ಇರ್ತಾವೆ ಮೇಲಿಂದೆಲ್ಲ. ಆದರೆ ಕಡಿಮೆ ದುರಂತಗಳಾಗ್ತಾ ಇರ್ತಾವೆ ಅನ್ನೋದು ಇತಿಹಾಸದ ದಾಖಲೆಗಳಿಂದ ಗೊತ್ತಾಗುವಂಥ ವಿಷಯ. ಏನೋ ಆಗಲಿ, ಇವತ್ತು ನಾವು ಬಿಡಲಾರದಷ್ಟು ಈ ವಿಮಾನಗಳಿಗೆ ಅಡಿಕ್ಟ್ ಆಗಿದ್ದೀವಿ ಮತ್ತು ಅನಿವಾರ್ಯ ಅದ. ಅವುಗಳನ್ನ ಇನ್ನಷ್ಟು ತಾಂತ್ರಿಕವಾಗಿ ಬರಿಷ್ಠ ಮಾಡುವಂಥದ್ದು ಮತ್ತು ಇನ್ನಷ್ಟು ಪೈಲಟ್ಗಳನ್ನ ಇನ್ನಷ್ಟು ಎಕ್ಸ್ಪೀರಿಯೆನ್ಸ್ ಮಾಡೋದು, ಅಥವಾ ಅವರಿಗೆ ಅದ್ರ ಬಗ್ಗೆ ಇನ್ನಷ್ಟು ನಾಲೆಜ್ ಕೊಡುವಂಥದ್ದು ಆದರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ, ಈ ಎಲ್ಲ ಸೇರಿಕೊಂಡ ಜನರಿಗೆ ಮತ್ತೊಮ್ಮೆ ನಮ್ಮ ಹೇ ಸೀತಾರಾಮ್ ಮೂಲಕ ನಮ್ಮನ್ನು ಸಲ್ಲಿಸ್ತಾ, ಈ ಘಟನೆ ಇನ್ನು ಮುಂದೆ ಆಗದೇ ಇರಲಿ ಅಂತೇಳಿ ಮತ್ತೊಮ್ಮೆ ಹಾರೈಸುತ್ತಾ, ನಮ್ಮ ನೋವುಗಳನ್ನ ಅವರು ಮುಂದೆ ಹಂಚಿಕೊಳ್ಳುತ್ತಾ, ಹೇ ಸೀತಾರಾಮ್ ಅಥವಾ H60 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಂಡಿ ವಂದನೆಗಳು.